ಬೆಂಗಳೂರಿನ ಮಂತ್ರಿ ಮಾಲ್ ಕಟ್ಟಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಬಿಬಿಎಂಪಿ ಆಯುಕ್ತರಿಗೆ ಲ್ಯಾಬ್ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಮಂತ್ರಿ ಮಾಲ್ ಕಟ್ಟಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಬಿಬಿಎಂಪಿ ಆಯುಕ್ತರಿಗೆ ಪ್ರಕರಣದ ಲ್ಯಾಬ್ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ಗೆ 47 ಪುಟಗಳ ವರದಿಯನ್ನ ತಜ್ಞರ ತಂಡ ಸಲ್ಲಿಸಿದೆ. ಕಟ್ಟಡದ ಸಿಮೆಂಟ್, ಮರಳು ಸೇರಿ 8 ವಿಧದ ಪರೀಕ್ಷೆಯನ್ನ ತಾಂತ್ರಿಕ ಸಮಿತಿ ನಡೆಸಿದೆ. ಮಾಲ್ನ ಕ್ಯಾಂಟೀನ್ ಗೋಡೆ, ಪಿಲ್ಲರ್ಗಳಲ್ಲಿ ಲೀಕೇಜ್ ಆಗಿದೆ. ಈ ವರದಿಯನ್ನು ಸರ್ಕಾರಕ್ಕೆ ಕಳುಹಿಸಲು ಮೇಯರ್ ಸೂಚಿಸಿದ್ದಾರೆ. ಮಂತ್ರಿ ಮಾಲ್ ಯಾವ ಕ್ರಮ ಕೈಗೊಳ್ಳುತ್ತೆ ಅದನ್ನ ಆಧರಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ಇನ್ನು ನಾವು ಏನೆಲ್ಲ ಅಭಿವೃದ್ಧಿಗೆ ಸೂಚಿಸುತ್ತೇವೋ ಅದನ್ನೆಲ್ಲ ಮಂತ್ರಿ ಮಾಲ್ ಸರಿಪಡಿಸಬೇಕು. ಮಂತ್ರಿ ಮಾಲ್ ಓಪನ್ ಯಾವಾಗ ಎಂದು ಹೇಳಲು ಈಗಲೇ ಸಾಧ್ಯವಿಲ್ಲ. ವರದಿ ಸ್ವೀಕರಿಸಿದ ಬಳಿಕ ಪಾಲಿಕೆ ಆಯುಕ್ತ ಮಂಜುನಾಥ್ ಪ್ರಸಾದ್ ಹೇಳಿಕೆಯನ್ನ ನೀಡಿದ್ದಾರೆ. ವರದಿಯಲ್ಲಿ ಮುಖ್ಯವಾಗಿ ಯಾವ ಕಾರಣದಿಂದ ಆ ಒಂದು ಗೋಡೆ ಕುಸಿತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಅವರ ಫೈಂಡಿಂಗ್ಸ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಏನು ನಾವು ಕ್ಯಾಂಟಿಲಿವರ್ ಬೀಮ್ ಅಂತ ಹೇಳ್ತೀವಿ, ಆ ಕ್ಯಾಂಟಿಲಿವರ್ ಆ ಪ್ಯಾಸೇಜ್ ಏನಿತ್ತು, ಆ ಪ್ಯಾಸೇಜಿನ ಎಮರ್ಜೆನ್ಸಿ ಎಕ್ಸಿಟ್ ಮತ್ತೆ ಸರ್ವಿಸ್ ಯುಟಿಲಿಟಿಗೋಸ್ಕರ ಆ ಪ್ಯಾಸೇಜ್ ಅನ್ನ ಯೂಸ್ ಮಾಡ್ತಾ ಇದ್ದಿದ್ದು. ಅಲ್ಲಿ ಚಿಲ್ಲರ್ಸ್ ಇಂದ ನೀರು ಲೀಕೇಜ್ ಆಗ್ತಾ ಇದ್ದ ಕಾರಣ ಆ ಸ್ಟೀಲ್ ಏನು ಕ್ಯಾಂಟಿಲಿವರ್ ಬೀಮ್ ಅಲ್ಲಿ ಯೂಸ್ ಮಾಡಿರುವಂತ ಸ್ಟೀಲ್ ಎಲ್ಲ ಕರೋಡ್ ಆಗಿ ಅದರ ಸ್ಟ್ರೆಂತ್ ಕಡಿಮೆ ಆಗಿದೆ. ಕಾಂಕ್ರೀಟ್ ಹಾಕೋ ಟೈಮಲ್ಲಿ ಅದರಲ್ಲಿ ಬಹುಶಃ ಯಾರು ಲೇಬರರ್ಸ್ ಯೂಸ್ ಮಾಡಿದ್ರು ಅದನ್ನ ತುಳಿದಿರೋದ್ರಿಂದ ಸ್ವಲ್ಪ ಡಿಸ್ಪ್ಲೇಸ್ ಆಗಿ ಕ್ಯಾಂಟಿಲಿವರ್ ಮೇಲೆ ಲೋಡ್ ಜಾಸ್ತಿ ಆಗಿ ಅದ್ರ ಜೊತೆಗೆ ಕರೋಷನ್ ಆಗಿರೋದ್ರಿಂದ ಆ ಲೋಡ್ ತಳ್ಕೊಳ್ಳಾರದೆ ಅದು ಬಿದ್ದಿದೆ. ಈ ರಿಪೋರ್ಟ್ ಅಲ್ಲಿ ಕೊಟ್ಟಿರುವಂತ ಅಂಶಗಳ ಬಗ್ಗೆ ಇಮಿಡಿಯೇಟ್ ಆಗಿ ಅದನ್ನ ಆಕ್ಷನ್ ತಗೊಳ್ಳೋದಕ್ಕೆ ಅದನ್ನ ಹೇಳ್ತೇವೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಮಂತ್ರಿ ಮಾಲ್ ಕಟ್ಟಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಲ್ಯಾಬ್ ರಿಪೋರ್ಟ್ ಅನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಆ ರಿಪೋರ್ಟ್ ಅಲ್ಲಿ ಏನಿದೆ, ಮುಂದೆ ವಾಟ್ ನೆಕ್ಸ್ಟ್, ಏನಾಗುತ್ತೆ ಮುಂದೆ? ಖಂಡಿತ ದಿವ್ಯ, ಜನವರಿ 16ನೇ ತಾರೀಕಿನಂದು ಮಂತ್ರಿಮಲ್ ಕುಸಿತ ಕಂಡಿತ್ತು. ಅಲ್ಲಿಗೆ ಭೇಟಿ ನೀಡಿದಂತ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಅವರು ಭೇಟಿ ನೀಡಿ ಅಲ್ಲಿರುವಂತಹ ಹಕ್ಕುಪತ್ರವನ್ನು ಸ್ವಾಧೀನಪಡಿಸಿಕೊಂಡು ತನಿಖೆ ಮಾಡುವಂತೆ ತಂಡವನ್ನು ರಚನೆ ಮಾಡಿದ್ರು. ಆ ರಚನೆ ಮಾಡಿದ ತಂಡ ಇಂದು ಬಿಬಿಎಂಪಿಗೆ ಮಧ್ಯಾಹ್ನ 3 ಗಂಟೆಗೆ ಲ್ಯಾಬ್ ರಿಪೋರ್ಟ್ ಅನ್ನ ಸಲ್ಲಿಸಿರುವಂತದ್ದು. ಅಲ್ಲಿರುವಂತಹ ಸಲ್ಲಿಕೆಯಲ್ಲಿ ವರದಿಯಲ್ಲಿರುವಂತದ್ದು ಕ್ಯಾಂಟೀನ್ ಗೋಡೆಯ ಚಿಲ್ಲರ್ ಸಡಿಲಗೊಂಡಿರುವಂತದ್ದು, ಮತ್ತೆ ಅಲ್ಲಿ ಗೋಡೆ ಸಡಿಲಗೊಂಡಿದ್ದು ಗುಣಮಟ್ಟವಾದಂತ ಮರಳು ಮಿಶ್ರಿತವನ್ನು ಬಳಸಿಲ್ಲ ಅನ್ನುವಂತ ವರದಿಯನ್ನ ಮಾಡಿರುವಂತದ್ದು. ದಿವ್ಯಾ, ಓಕೆ, ಇವಾಗೆಲ್ಲ ರಿಪೋರ್ಟ್ ಸಿಕ್ಕಿದೆ, ಮುಂದೆ ಏನ್ ಮಾಡ್ತಾರೆ? ಸದ್ಯಕ್ಕಂತೂ ಮಂತ್ರಿ ಮಾಲ್ ಓಪನ್ ಮಾಡುವಂತ ನಿಟ್ಟಿನ ಸೂಚನೆಯನ್ನ ಮಂತ್ರಿ ಆಯುಕ್ತರು ಸೂಚನೆ ನೀಡಿಲ್ಲ. ಇದನ್ನ ಮೇಯರ್ ಆದೇಶದ ಮೇರೆಗೆ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿ ತದನಂತರ ಮಂತ್ರಿ ಮಾಲು ನಾವು ಸೂಚಿಸುವಂತ ಅಭಿವೃದ್ಧಿಯನ್ನ ಮಾಡಿಕೊಂಡ್ರೆ ಅದನ್ನ ಓಪನ್ ಮಾಡೋದಕ್ಕೆ ನಾವು ಅವಕಾಶವನ್ನ ಕೊಡ್ತೀವಿ ಎನ್ನುವಂತಹ ಮಾತುಗಳನ್ನ ಮಂಜುನಾಥ್ ಪ್ರಸಾದ್ ಅವರು ಹೇಳ್ತಾ ಇರುವಂತದ್ದು. ದಿವ್ಯಾ, ಈಗ ಎಲ್ರಿಗೂ ಕಾಡ್ತಿರೋ ಒಂದು ಪ್ರಶ್ನೆ ಏನಂದ್ರೆ, ಮತ್ತೆ ಮಂತ್ರಿ ಮಾಲ್ ಓಪನ್ ಆಗುತ್ತಾ ಇಲ್ವಾ ಅನ್ನೋದು. ಏನ್ ಹೇಳ್ತೀರಾ ಲೋಕೇಶ್? ಸದ್ಯಕ್ಕಂತೂ ಓಪನ್ ಆಗುವಂತಹ ಸೂಚನೆಯನ್ನ ಬಿಬಿಎಂಪಿ ಆಯುಕ್ತರು ಸೂಚನೆ ನೀಡಿಲ್ಲ. ದಿವ್ಯಾ, ಯಾಕೆ ಅಂತಂದ್ರೆ ಇಲ್ಲಿ ಸಂಪೂರ್ಣವಾದ ಗುಣಮಟ್ಟವಾದಂತ ವರದಿಯನ್ನ ನೀಡಿಲ್ಲ ಅನ್ನುವಂತ ಮಾತು ಕೂಡ ಮಂಜುನಾಥ್ ಪ್ರಸಾದ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ನಾವು ಈ ಚಿಲ್ಲರ್ಸ್ ಗೋಡೆ ಸಡಿಲಗೊಂಡಿರೋದನ್ನ ಸರಿಪಡಿಸಿಕೊಂಡು ಮತ್ತೆ ಯಾವುದೇ ರೀತಿಯ ಕುಸಿತವನ್ನ ಕಾಣದಂತೆ ಅಭಿವೃದ್ಧಿಯನ್ನ ಮಾಡಿಕೊಂಡ್ರೆ ಮಾತ್ರ ನಾವು ಸೂಚಿಸಿದಂತ ಅಭಿವೃದ್ಧಿ ಕಾರ್ಯಗಳನ್ನು ಅವರು ಮಾಡಿದ್ರೆ ನಾವು ಮಂತ್ರಿ ಮಾಲ್ ಓಪನ್ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂತದ್ದು. ದಿವ್ಯಾ, ಓಕೆ, ಧನ್ಯವಾದಗಳು ಲೋಕೇಶ್ ತಮ್ಮ ಮಾಹಿತಿಗಾಗಿ.
ರಾಜಕೀಯ ಪ್ರೇರಿತ ಬಜೆಟ್ ಆಗತ್ತೆ. ಕಾರಣ 5 ರಾಜ್ಯಗಳ ಚುನಾವಣೆ ಅತ್ಯಂತ ಸದ್ಯದಲ್ಲೇ ಅತಿ ಸಮೀಪದಲ್ಲೇ ಇರುವ ಕಾರಣ ಅಂತ. ಆದರೆ ಇಂದು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಅರುಣ್ ಜೇಟ್ಲಿ ತಮ್ಮ ಬಜೆಟ್ ಅನ್ನ ಓದಿ ಮುಗಿಸಿದ ನಂತರ ಯಾವ ಲಕ್ಷಣಗಳು ಕಾಣಿಸಿಕೊಳ್ಳದ ರಾಜಕೀಯ ಪ್ರೇರಿತ ಬಜೆಟ್ ಎಂದು ಆಪಾದನೆಗೆ ಗುರಿಯಾಗದ ಬಜೆಟ್ ಪೂರ್ಣಗೊಂಡಿದೆ. ನಿರೀಕ್ಷೆಯಂತೆ ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ನೋಟ್ ಬ್ಯಾನ್ ಎಫೆಕ್ಟ್ ಬಜೆಟ್ ನಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿದೆ. ಬಡ ಹಾಗೂ ಮಧ್ಯಮ ವರ್ಗದ ಜನತೆಗೆ ಮೋದಿ ಸ್ವಲ್ಪ ಸಿಹಿ ನೀಡಿದ್ದಾರೆ. ಆದಾಯ ತೆರಿಗೆ ಮಿತಿಯನ್ನ ಸ್ವಲ್ಪ ಏರಿಸಿದ್ದಾರೆ. ಹೆಚ್ಚಿನ ಆದಾಯದಾರರಿಗೆ ಹಾಗೂ ಶ್ರೀಮಂತರಿಗೆ ಶಾಕ್ ನೀಡಿದ್ದಾರೆ. ರೈತರಿಗೆ, ಯುವ ಜನತೆಗೆ ಮೋದಿ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಸಾಲ ಮಾಡಿ ಓಡಿ ಹೋದ ಮಲ್ಯನಂಥ ಉದ್ಯಮಿಗಳಿಗೆ, ಸಾಲಗಾರರಿಗೆ ಅರುಣ್ ಜೇಟ್ಲಿ ಶಾಕ್ ನೀಡಿದ್ದಾರೆ. ಮುಂದಿನ ಎಲೆಕ್ಷನ್ ದೃಷ್ಟಿಯಿಂದ ಗ್ರಾಮೀಣ ಪ್ರದೇಶಗಳ ಮೇಲೆ ಮೋದಿ ಬಜೆಟ್ ಕಣ್ಣಿಟ್ಟಿದೆ.